ಎಲ್ಲ ಕನ್ನಡಿಗರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ತರ ರೆಡಿ ಆಗ್ಬಿಟ್ಟು ನಾನು ಹಾಸ್ಟೆಲಿಂದ ಹೊರಗಡೆ ಬಂದೆ ಗುರು. ನಿಮ್ಮನ್ನ ತಡೆದಿರುವವರು ಯಾರು? ನನ್ ಯಾರು ತಡಿತಾರ ರಂಗಣ, ಬಂದಿನ್ ನೋಡು ಹೊರಗಡೆ ಇದೀನಿ ನಾನು. ರಂಗಣ ಬೇಜಾರಾಗ್ಬೇಡ, ಆಮೇಲೆ ಮಾತಾಡ್ತೀನಿ ನಿನ್ ಜೊತೆ. ನಾನು ಎಲ್ಲ ಹೊರಗಡೆ ಹೋಗ್ತಿದ್ದೀನಿ, ಓಕೆನಾ? ಯಾವ್ದೋ ಬೈಕ್ ಸಿಕ್ತು, ಸೊ ಅಲ್ಲಿಂದ ಹತ್ಕೊಂಡ್ಬಿಟ್ಟು ಮೇನ್ ಸರ್ಕಲ್ ಕಡೆ ಬಂದೆ. ಮತ್ತೆ ಅದೇ ಮೇನ್ ಸರ್ಕಲ್ ಇಂದ ನಾವು ಹೊರಟಿದ್ದೆ ಎಲ್ಲಿಗಪ್ಪ ಅಂದ್ರೆ ಹಿರಿಯೂರು ರೋಡಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಬಂದ್ಬಿಟ್ಟು ನಾನು ಸ್ವಾಮಿನ ನೋಡ್ಬಿಟ್ಟು ಆಮೇಲೆ ಸ್ವಾಮಿ ಗದೆಯಿಂದ ಆಶೀರ್ವಾದ ತಗೊಂಡ್ಬಿಟ್ಟು ಹೊರಗಡೆ ಬಂದು ತೀರ್ಥ ಇಸ್ಕೊಂಡ್ಬಂದು ಒಂದು ಚೇರ್ ಹತ್ರ ಕುತ್ಕೊಂಡ್ವಿ. ಗುರು, ನೆಲದ ಮೇಲೆ ಏನಾದ್ರು ಕಾಣಿಸ್ತಿದ್ಯಾ ಗುರು? ಏನಪ್ಪ ಅಂದ್ರೆ ಅದು ಬಂದ್ಬಿಟ್ಟು ಒಂದು ಕಾಯಿನು. ಸೊ ಕೆಳಗಡೆ ಬಿದ್ದಿದ್ದು. ಯಾರಾದ್ರೂ ತಗೊಂತಾರ ಅಂತ ಹೇಳ್ಬಿಟ್ಟು ನಾನು ನೋಡ್ತಾನೆ ಇದ್ದೆ. ತುಳ್ಕೊಂಡು ಓಡಾಡ್ತಿದ್ದೆ ಹೊರತು ಯಾರು ಮುಟ್ಲಿಲ್ಲ. ಸೊ ನಾನು ತಗೊಂಡ್ಬಿಟ್ಟು ಹಂಗೆ ಪ್ರಸಾದಕ್ಕಂತಾನೆ ಹೋದೆ. ಪ್ರಸಾದ ತಿನ್ಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ನಾನು ಸಿಟಿ ಒಳಗೆ ಬಂದೆ. ಸಿಟಿ ಒಳಗಿಂದ ಹಾಸ್ಟೆಲ್ ಕಡೆ ಅಂತ ಹೊರಟೆ. ಬಟ್ ನನ್ ಸ್ವಾಗತ ಮಾಡೋಕಂತ ಹೇಳ್ಬಿಟ್ಟು ಒಂದು ಬೋರ್ಡ್ ನೆಟ್ಟಿದ್ರು ಗುರು, ನೋಡ್ದೆ. ಅರ್ಥವೇ ಆಗ್ತಿಲ್ವೇ? ಇರು ಗುರು, ಹಂಗೆ ನಿಮಗೂ ತೋರಿಸ್ತೀನಿ ಯಾವ ಬೋರ್ಡ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ಇದೇ ನನ್ಗೋಸ್ಕರ ಕಾಯ್ತಿರ್ತಕ್ಕಂಥ ಬೋರ್ಡ್, ಅಂದ್ರೆ ಸ್ವಾಗತ ಮಾಡ್ತಿರ್ತಕ್ಕಂಥ ಬೋರ್ಡ್. ಅದನ್ನ ನೋಡ್ಕೊಂಡ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ನಮ್ಮ ಹುಡುಗಿ ನೆನಪಾದ್ಲು. ಕೊನೆವರೆಗೂ ನೋಡಿ, ನಮ್ಮ ಹುಡುಗಿನ ತೋರಿಸ್ತೀನಿ. ಸೊ ಇಲ್ಲಿಗೆ ನಮ್ಮ ಮಿನಿ ವ್ಲಾಗ್ ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.